ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬ್ಯಾಕ್ ಟು ಬ್ಯಾಕ್ ದುರಂತ ಸಂಭವಿಸಿದೆ. ಅದು ಕೂಡ ಸಾಮಾನ್ಯ ದುರಂತ ಅಲ್ಲ, ಘೋರ ದುರಂತ. ನಿನ್ನೆಯೂ ಕೂಡ ದೊಡ್ಡ ಮಟ್ಟಿಗಿನ ಒಂದು ಆಕ್ಸಿಡೆಂಟ್ ಸಂಭವಿಸಿತ್ತು. ಇವತ್ತೂ ಕೂಡ ಅದೇ ಮಾದರಿಯಲ್ಲಿ ಆಕ್ಸಿಡೆಂಟ್ ಸಂಭವಿಸಿದೆ. ನಿನ್ನೆ ನಡೆದಂಥ ದುರಂತದಲ್ಲಿ 9 ಮಂದಿ ಸಾವನ್ನಪ್ಪಿದ್ರು. ಇವತ್ತೂ ಕೂಡ 9 ಮಂದಿ ಸಾವನ್ನಪ್ಪಿದ್ದಾರೆ. ಕೇವಲ 2 ದಿನದಲ್ಲಿ ಬರೋಬ್ಬರಿ 18 ಮಂದಿ ಅಪಘಾತಕ್ಕೆ ಬಲಿ ಆಗಿಬಿಟ್ಟಿದ್ದಾರೆ. ನಿನ್ನೆ ನಡೆದಂಥ ದುರಂತ ನಮ್ಮ ರಾಜ್ಯದಲ್ಲಿ ಅಲ್ಲ, ನಮ್ಮ ರಾಜ್ಯದ ಪಕ್ಕದಲ್ಲಿ ನಡೆದಿದ್ದು. ಆದರೆ ಸಾವನ್ನಪ್ಪಂಥವರೆಲ್ಲರೂ ಕೂಡ ನಮ್ಮ ರಾಜ್ಯಕ್ಕೆ ಸೇರಿದಂಥವರು. ಇವತ್ತು ಸಂಭವಿಸಿದಂಥ ದುರಂತ ನಮ್ಮ ರಾಜ್ಯದಲ್ಲೇ ಸಂಭವಿಸಿದಂಥ ಆಕ್ಸಿಡೆಂಟ್ ಇದು. ಇವತ್ತಿನ ದಿನೂ ಕೂಡ ಬೇಸರದ ಸಂಗತಿ ಅಂದ್ರೆ ಆ ಇಡೀ ಕುಟುಂಬವೇ ಸರ್ವನಾಶ ಆಗಿದೆ. ಆ ಕುಟುಂಬದ 9ಕ್ಕೆ 9 ಮಂದಿಯೂ ಕೂಡ ಬಲಿ ಆಗಿಬಿಟ್ಟಿದ್ದಾರೆ. ಏನಿದು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಕಾರಣ ಇಂತಹ ಘಟನೆಗಳಿಂದಾದ್ರೂ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಂತಹ ಘಟನೆಗಳಾದ್ರೂ ಕೂಡ ನಮಗೆ ಎಚ್ಚರಿಕೆಯ ಪಾಠ ಆಗಬೇಕಾಗತ್ತೆ. ಒಂದು ವೇಳೆ ಮೊದಲಿಗೆ ನಿನ್ನೆಯ ದುರಂತದ ವಿಚಾರವನ್ನು ಗಮನಿಸೋದಾದ್ರೆ, ಅವರೆಲ್ಲರೂ ಕೂಡ ಮೂಲತಃ ಹಾಸನದ ಬೇಲೂರು ಭಾಗದವರು, ಹಾಗೆ 1-2-3 ಜನ ಚಿಕ್ಕಮಗಳೂರು ಭಾಗದವರು ಕೂಡ ಇದ್ರು. ಹೆಚ್ಚು ಕಡಿಮೆ ಒಂದೇ ಕುಟುಂಬಕ್ಕೆ ಸೇರಿದಂಥವರು ಅಥವಾ ಸಂಬಂಧಿಕರು ಆ ರೀತಿಯಾಗಿ ಇದ್ದಂಥವರು ಎಲ್ಲರೂ ಸೇರಿ ಮಂತ್ರಾಲಯಕ್ಕೆ ಹೋಗುವಂತ ಪ್ಲಾನ್ ಅನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ದುಡಿದು ಜೀವನ ಸಾಗಿಸುವಂಥವರು. ದುಡಿದು ಜೀವನ ಅಂದ್ರೆ ಆ ದಿನ ದುಡಿಬೇಕು, ಆ ದಿನ ತಿನ್ನಬೇಕು ಅನ್ನುವಂಥ ರೀತಿಯಲ್ಲಿ ಇದ್ದಂಥವರು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದೇ ಪ್ರಕಾರವಾಗಿ ಮೊನ್ನೆ ರಾತ್ರಿ ಅವರು ಒಂದು ಗೂಡ್ಸ್ ವಾಹನದಲ್ಲಿ ಹೊರಟಿದ್ದಾರೆ. ಅಶೋಕ್ ಲೇಲ್ಯಾಂಡ್ ಕಂಪನಿಗೆ ಸೇರಿದಂತ ಗೂಡ್ಸ್ ವಾಹನ. ಹೆಚ್ಚು ಕಡಿಮೆ ಅದರಲ್ಲಿ 21 ಮಂದಿ ಇದ್ರು. ಬೆಳಗ್ಗೆ ಮುಂಚೆ ಹೆಚ್ಚು ಕಡಿಮೆ 3-3:30 ಸುಮಾರಿಗೆ ಮಂತ್ರಾಲಯಕ್ಕೆ ಹೆಚ್ಚು ಕಡಿಮೆ ಒಂದು 7-8 ಕಿಲೋಮೀಟರ್ ಇತ್ತಂತೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಕ್ರಾಸ್ ಬರುತ್ತೆ. ಆ ಕ್ರಾಸ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಈ ಸಿಮೆಂಟ್ ಮಿಕ್ಸ್ ಮಾಡುವಂತ ವೆಹಿಕಲ್ ಬರುತ್ತಲ್ಲ, ಅದು ಬಂದಿದೆ. ಅಲ್ಲಿ ಏನಾಯ್ತು ಗೊತ್ತಿಲ್ಲ. ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ವೇಗವಾಗಿ ಇತ್ತು ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಬೆಳಗ್ಗೆ ಮುಂಚೆ ಆದಂತ ಕಾರಣಕ್ಕಾಗಿ ನಿದ್ರೆಯ ಮಂಪರು ಇತ್ತು ಅಂತ ಕಾಣುತ್ತೆ. ಸ್ವಲ್ಪ ಎಡವಟ್ಟಾಗಿ ಬಿಟ್ರೆ, ಸ್ವಲ್ಪ ಏನಾದರೂ ಸ್ಟೇರಿಂಗ್ ಎಳೆದು ಬಿಟ್ಟು ಅಂದ್ರೆ ದುರಂತ ಸಂಭವಿಸುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅಲ್ಲೂ ಕೂಡ ಹಾಗೆ ಆದಾಗ ಕಾಣಿಸ್ತಾ ಇದೆ. 2 ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಈ ಗೂಡ್ಸ್ ವಾಹನ ಚಿಕ್ಕದಾಗಿರುವಂತ ಕಾರಣಕ್ಕಾಗಿ ಅದು ಪಲ್ಟಿ ಹೊಡೆದಿದೆ. ಜೊತೆಗೆ ಜನರ ಸಂಖ್ಯೆಯೂ ಕೂಡ ಜಾಸ್ತಿ ಇತ್ತು. ಹೀಗಾಗಿ ಅದರ ಒಳಗಡೆ ಇದ್ದಂಥವರಿಗೆ ಹೆಚ್ಚು ಸಮಸ್ಯೆ ಆಗಿದೆ. ನಿನ್ನೆ 8 ಮಂದಿ ಸಾವನ್ನಪ್ಪಿದ್ರು. ಸ್ಪಾಟ್ನಲ್ಲೇ ಒಂದಷ್ಟು ಮಂದಿ ಸಾವನ್ನಪ್ಪಿದ್ರೆ, ಇನ್ನೊಂದಷ್ಟು ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ರು. ಇವತ್ತು 16 ವರ್ಷದ ತೇಜಸ್ವಿನಿ ಎನ್ನುವಂತ ಬಾಲಕಿಯೂ ಕೂಡ ಸಾವನ್ನಪ್ಪಿದ್ದಾಳೆ. ಅಲ್ಲಿಗೆ ಸಾವಿನ ಸಂಖ್ಯೆ 9 ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಾಗಿದ್ರೆ ಅವರೆಲ್ಲರೂ ಕೂಡ ಮಂತ್ರಾಲಯಕ್ಕೆ ಹೋಗ್ತಾ ಇದ್ರು, ರಾಘವೇಂದ್ರ ಸ್ವಾಮಿಯ ದರ್ಶನ ಪಡಿತಾ ಇದ್ರು. ಆದ್ರೆ ಅಷ್ಟರ ಒಳಗಾಗಿ ಅವರೆಲ್ಲರೂ ಕೂಡ ದುರಂತ ಅಂತ್ಯ ಕಾಣುವಂತ ಪರಿಸ್ಥಿತಿ ಎದುರಾಗಿದೆ. ಬಂಧುಗಳೇ, ಆ ಕಾರಣಕ್ಕಾಗಿ ಹೇಳಿದ್ದು, ದಯವಿಟ್ಟು ರಾತ್ರಿಯ ಪ್ರಯಾಣವನ್ನ ಅವಾಯ್ಡ್ ಮಾಡಿ. ಅದರಲ್ಲೂ ಕೂಡ ಮುಂಜಾನೆಯ ಪ್ರಯಾಣವನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ತುಂಬಾ ಜನ ಹೇಳ್ತಿರ್ತಾರೆ, ಮುಂಜಾನೆ ಇದೆಯಲ್ಲ ರೆಗ್ಯುಲರ್ ಡ್ರೈವರ್ಗಳಿಗೆ ಅಭ್ಯಾಸ ಆಗಿರುತ್ತೆ. ಆದ್ರೆ ಹೊಸದಾಗಿ ಯಾರಾದ್ರೂ ಹೋಗ್ತಾ ಇರ್ತಾರಲ್ಲ ಅಂಥವ್ರಿಗೆ ಈ ಬೆಳಗ್ಗೆ ಮುಂಚೆ ಒಂದು 3-6 ಗಂಟೆ ಇದೆಯಲ್ಲ, ತುಂಬಾ ಡೇಂಜರಸ್ ಅಂತ ಹೇಳ್ತಾರೆ. ಕಾರಣ ಆ ಸಮಯದಲ್ಲಿ ನಿದ್ರೆ ಎಳೆಯುತ್ತಲ್ಲ, ಅದರಷ್ಟು ನಿದ್ರೆ ಯಾವಾಗಲೂ ಕೂಡ ನಮಗೆ ಎಳೆಯೋದಿಲ್ಲ. ಹಾಗೇನಾದ್ರೂ ಸ್ವಲ್ಪ ನೀವು ಜಾಸ್ತಿ ಏನು ಇದು ಮಾಡೋದು, ಎಡವಟ್ ಮಾಡೋದು ಬೇಡ. ಸ್ಟೇರಿಂಗ್ ನ ಸ್ವಲ್ಪ ಈ ಕಡೆ ಎಳೆದು ಬಿಟ್ಟರು ನಿಮ್ಗೆ ಆಪೋಸಿಟ್ ಯಾವುದೋ ಒಂದು ವೆಹಿಕಲ್ ಬಂತು ಅಂತ ಇಟ್ಕೊಳ್ಳಿ, ಇಲ್ಲ ಅಥವಾ ಪಕ್ಕದಲ್ಲಿರುವಂಥ ಕರೆಂಟ್ ಕಂಬಕ್ಕೋ ಯಾವುದೋ ಚರಂಡಿಗೋ ಹೋಗಿ ಬಿದ್ದರೆ ಮುಗ್ದೇ ಹೋಯ್ತು ಕತೆ. ಆ ಕಾರಣಕ್ಕಾಗಿ ಇಂತಹ ಆಕ್ಸಿಡೆಂಟ್ಗಳಿಂದ ಆದರೂ ನಾವು ಸ್ವಲ್ಪ ಮಟ್ಟಿಗೆ ಪಾಠವನ್ನ ಕಲಿಯಬೇಕಾಗಿದೆ. ನೋಡಿ, ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಂಥವ್ರು ಈ ರೀತಿಯಾಗಿ ದುರಂತವಾಗಿ ಸಾವನ್ನಪ್ಪು ಬಿಟ್ಟಿದ್ದಾರೆ. ಬಂಧುಗಳೇ, ಈಗ ಇವತ್ತಿನ ಅಪಘಾತದ ವಿಚಾರಕ್ಕೆ ಬರೋಣ. ಅವರೆಲ್ಲರೂ ಕೂಡ ರಾಯಚೂರಿನ ಸಿರವಾರ ಮೂಲದವರು. ಸಿರವಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕೃಷ್ಣ ನಾಯ್ಕ್ ಅಂತ ಹೇಳಿ ಅವರ ಕುಟುಂಬದವರು, ಅವರ ಇಡೀ ಕುಟುಂಬ. ಇವತ್ತು ಅಮಾವಾಸ್ಯೆ ಇದ್ದಂಥ ಕಾರಣಕ್ಕಾಗಿ ಅವರು ದೇವರ ದರ್ಶನವನ್ನ ಪಡೆಯೋದಿಕ್ಕೆ ಅಂತ ಹೋಗಿದ್ದಾರೆ. ಯಾದಗಿರಿಯ ಸುರಪುರ ಭಾಗದಲ್ಲಿ ಬರುವಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ದೇವರ ದರ್ಶನವನ್ನ ಮಾಡಿದ್ದಾರೆ. ದೇವರ ದರ್ಶನವನ್ನ ಮುಗಿಸಿ ವಾಪಸ್ ಬರುವಂತಹ ಸಂದರ್ಭ ಅದು. ವಾಪಸ್ ಬರುವಾಗ ಅವರು ಯಾದಗಿರಿಯ ಸುರಪುರದ ಶಾಂತಾಪುರ ಎನ್ನುವಂತ ಒಂದು ಕ್ರಾಸ್ ಇದೆ, ಆ ಭಾಗಕ್ಕೆ ಬಂದಿದ್ದಾರೆ. ಅಲ್ಲಿ ಬರುವಂತ ಸಂದರ್ಭದಲ್ಲಿ ಬೆಳಗ್ಗೆ ಮುಂಚೆ ಹೆಚ್ಚು ಕಡಿಮೆ 9:30 ಆಗಿರಬಹುದು. ಈ ಬೆಂಗಳೂರಿನಿಂದ ಕಲಬುರಗಿ ಕಡೆಗೆ ಹೋಗ್ತಾ ಇದ್ದಂತ ಒಂದು ಖಾಸಗಿ ಬಸ್ ಬರ್ತಾ ಇರುತ್ತೆ, ಸ್ಲೀಪರ್ ಬಸ್ ಬರ್ತಾ ಇರುತ್ತೆ ಒಂದು ಕಡೆಯಿಂದ. ಇವ್ರು ಯಾವ ಕಡೆ ಹೋಗ್ತಿರ್ತಾರೆ ಅಂದ್ರೆ, ಈ ಯಾದಗಿರಿಯ ಸುರಪುರದಿಂದ ಸಿರವಾರ ಕಡೆಗೆ ಇವರು ಹೋಗ್ತಾ ಇರ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಈ ಕಾರ್ನಲ್ಲಿ ಇರುತ್ತಲ್ಲ, ಕಾರು ಒಳ್ಳೆ ಕಾರೇ ಅದು. ಆ ಕಾರ್ನಲ್ಲಿ ಇದ್ದಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ಅದರ ಡ್ರೈವರ್ ಒಂದು ಈ ಹುಲ್ಲನ್ನ ತುಂಬಿಸ್ಕೊಂಡು ಹೋಗ್ತಿದ್ದಂತ ಟ್ರಾಕ್ಟರ್ ಇತ್ತು. ರಸ್ತೆ ತುಂಬಾ ಚಿಕ್ಕದಾಗಿದ್ದಂತ ಕಾರಣಕ್ಕಾಗಿ ತುಂಬಾ ಹೊತ್ತು ಅವರಿಗೆ ಟ್ರಾಕ್ಟರ್ ಹಿಂದೆನೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಟ್ರಾಕ್ಟರ್ ಅನ್ನ ಓವರ್ಟೇಕ್ ಮಾಡಬೇಕು ಅಂತ ಹೇಳಿ ರೈಟ್ಗೆ ಕಾರನ್ನ ಎಳೆದಿದ್ದಾರೆ. ರೈಟ್ಗೆ ಕಾರನ್ನ ಎಳೆಯುವಂತ ಸಂದರ್ಭದಲ್ಲಿ ಮುಂದ್ಗಡೆ ಬರ್ತಾ ಇದ್ದಂತ ಬಸ್ ಅನ್ನ ಅವರು ಮೊದಲೇ ನೋಡ್ಕೊಂಡಿಲ್ಲ. ಯಾವಾಗ ರೈಟ್ಗೆ ಕಾರನ್ನ ಎಳೆದಿದ್ದಾರೋ ಎದುರುಗಡೆಯಿಂದ ಖಾಸಗಿ ಬಸ್ ಬರ್ತಾ ಇತ್ತು. ಖಾಸಗಿ ಬಸ್ ಕೂಡ ಸಾಮಾನ್ಯವಾದಂಥ ವೇಗದಲ್ಲಿ ಇತ್ತು, ಯಾಕಂದ್ರೆ ನ್ಯಾಷನಲ್ ಹೈವೇ. ಕಾರ್ನವರು ಕೂಡ ತಕ್ಕ ಮಟ್ಟಿಗೆ ವೇಗದಲ್ಲೇ ಓವರ್ಟೇಕ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಹೀಗಾಗಿ ಮುಖಾಮುಖಿ ಡಿಕ್ಕಿ ಆಗಿಬಿಟ್ಟಿದೆ.
ತಕ್ಷಣವೇ ಏನಾದ್ರೂ ಆ ಬಸ್ ಬ್ರೇಕ್ ಅನ್ನ ಹಾಕಿದ್ರೆ, ಯಾರಿಗೂ ಸಾಧಾರಣವಾಗಿ ಹಾಕಕ್ಕಾಗಲ್ಲ, ಪಾಪ ಆ ಡ್ರೈವರ್ಗೂ ಕೂಡ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಕಾರಿಗೆ ಡಿಕ್ಕಿ ಹೊಡಿತಾ ಇದ್ದಾಗೆ ಒಂದು ಸ್ವಲ್ಪ ದೂರಗಳ ಕಾಲ ಆ ಕಾರನ್ನ ಎಳ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಬೆಂಕಿಯ ಕಿಡಿ ಹೊತ್ತಿಕೊಂಡಿದೆ. ಬೆಂಕಿ ಕಿಡಿ ಹೊತ್ಕೊಂಡ ಕಾರಣಕ್ಕಾಗಿ ತಕ್ಷಣವೇ ಈ ವೆಹಿಕಲ್ ಏನಿತ್ತು, ಕಾರ್ ಏನಿತ್ತು, ಕಾರಿಗೆ ಬೆಂಕಿ ಕಂಪ್ಲೀಟ್ ಆಗಿ ಆವರಿಸ್ಕೊಂಡು ಬಿಟ್ಟಿದೆ. ಮುಂದ್ಗಡೆ ಇದ್ದಂಥವರಿಗೆ ಡೋರ್ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ, ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹಿಂದ್ಗಡೆ ಇದ್ದಂಥವ್ರಿಗೆ ಏನಾಯ್ತು, ತಕ್ಷಣವೇ ಸ್ಥಳೀಯರು ಸಹಾಯಕ್ಕೆ ಅಂತ ಹೇಳಿ ಧಾವಿಸಿದ್ದಾರೆ. ಆ ಡೋರ್ನ ಗ್ಲಾಸ್ ಎಲ್ಲವನ್ನು ಕೂಡ ಪುಡಿ ಮಾಡಿ ಹಿಂದ್ಗಡೆ ಇದ್ದಂಥ ಮಹಿಳೆಯರು, ಮಕ್ಕಳೆಲ್ಲರೂ ಕೂಡ ಇದ್ರು, ಅವ್ರನ್ನ ಕಾಪಾಡುವಂತ ಪ್ರಯತ್ನವನ್ನೆಲ್ಲವೂ ಕೂಡ ಪಟ್ಟಿದ್ದಾರೆ. ಆದ್ರೆ ಮುಂದ್ಗಡೆ ಇದ್ದಂಥವ್ರನ್ನ ಯಾರಿಗೂ ಕೂಡ ಟಚ್ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ. ಡೋರ್ ಜಾಮ್ ಆಗಿತ್ತು, ಅವರಿಗೂ ಹೊರಗಡೆ ಬರಕ್ಕಾಗಿಲ್ಲ. ಏರ್ ಬ್ಯಾಗ್ ಓಪನ್ ಆದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಸ್ವಲ್ಪ ಹೊತ್ತಿಗೆ ಬೆಂಕಿ ದಗದಗೆ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ತಕ್ಷಣವೇ ಬಸ್ನಲ್ಲೂ ಕೂಡ ವಿಪರೀತ ಲಗೇಜ್ ಎಲ್ಲವೂ ಕೂಡ ಇದ್ದಂತ ಕಾರಣಕ್ಕಾಗಿ ಬಸ್ಗೂ ಕೂಡ ಬೆಂಕಿ ತಗುಲಿ ಬಿಟ್ಟಿದೆ. ಆ ಖಾಸಗಿ ಬಸ್ ಕೂಡ, ಐಷಾರಾಮಿ ಬಸ್ ಕೂಡ ದಗದಗನೆ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ಆ ಬಸ್ನಲ್ಲಿ ಇದ್ದಂಥವ್ರು ಎಮರ್ಜೆನ್ಸಿ ಡೋರು ಬೇರೆ ಬೇರೆ ಮೂಲಕ ಹೊರಗಡೆ ತಕ್ಷಣವೇ ಬಂದಿದ್ದಾರೆ. ಹೆಚ್ಚು ಕಡಿಮೆ ಒಂದು 20 ಮಂದಿ ಇದ್ರು. ಅವರಿಗಾದ್ರೂ ಹೊರಗಡೆ ಬರೋದಕ್ಕೆ ಸ್ವಲ್ಪ ಟೈಮ್ ಸಿಕ್ತು. ಬೆಂಕಿ ಲೇಟ್ ಆಗಿ ತಗುಲಿದೆ. ಆದ್ರೆ ಕಾರ್ಗೆ ತಕ್ಷಣವೇ ಬೆಂಕಿ ಹೊತ್ತಿದಂತ ಕಾರಣಕ್ಕಾಗಿ ಕಾರ್ನಲ್ಲಿ ಇದ್ದಂಥವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಸ್ಪಾಟ್ ನಲ್ಲೇ 6 ಮಂದಿ ಹೊರಟೋಗಿದ್ದಾರೆ. ಅದಾದ ಬಳಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಒಂದಿಬ್ರು ಸಾವನ್ನಪ್ಪಿದ್ದಾರೆ. ಹಾಗೆ ಈಗ ಇನ್ನೊಂದು ಮಾಹಿತಿ ಬಂತು, 1.5 ವರ್ಷದ ಮಗು ಬದುಕುಳಿದಿತ್ತು, ಆ ಮಗು ಕೂಡ ಸಾವನ್ನಪ್ಪಿದೆ. ಅಲ್ಲಿಗೆ ಸಾವಿನ ಸಂಖ್ಯೆ 9 ಆಗಿದೆ. ಮಧ್ಯಾಹ್ನ ಸುಮಾರಿಗೆ 6 ಅಂತ ಹೇಳ್ತಾ ಇದ್ರು, ಈಗ ಸಾವಿನ ಸಂಖ್ಯೆ ಬರೋಬ್ಬರಿ 9ಕ್ಕೆ ಬಂದು ತಲುಪಿಬಿಟ್ಟಿದೆ. ಆ ಕೃಷ್ಣ ನಾಯ್ಕ್ ಅನ್ನುವಂಥವರ ಇಡೀ ಕುಟುಂಬ ನಾಶ ಆಗಿದೆ. ಅವ್ರು ಯಾರ್ಯಾರು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಕೃಷ್ಣ ನಾಯ್ಕ್ ಅಂತೇಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಅವರು ಬರೀ 52 ವಯಸ್ಸು. ಅವರ ಪತ್ನಿ ಅನಂತ ಕಲಾ ಅಂತೇಳಿ 45 ವಯಸ್ಸು. ಹಾಗೆ ಅವರ ಮಗಳು ನಿಸರ್ಗ ಅಂತ 30, ಅಳಿಯ ಶರಣಪ್ಪ ಅಂತೇಳಿ 36, ಮೊಮ್ಮಕ್ಕಳು ಸಿದ್ಧಾರ್ಥ್ ಅಂತ 3 ವರ್ಷ, ಆದ್ವಿಕಾ ಅಂತ 5 ವರ್ಷ, ಶ್ರೀನಿಧಿ ಅಂತ ಬರೀ 1.5 ವರ್ಷದ ಪಾಪು. ಹಾಗೆ ಈ ಕೃಷ್ಣ ನಾಯ್ಕ್ ಅವರ ಅಣ್ಣ ವೆಂಕೋಬ ಅಂತ ಹೇಳಿ, ಅವರ ಮಗಳು ಶಶಿಕಲಾ ಅಂತ 30 ವರ್ಷ, ಶಶಿಕಲಾ ಅವರ ಮಗ ಚಂದನ್ ಅಂತ ಹೇಳಿ 3 ವರ್ಷ. ಕೃಷ್ಣ ನಾಯ್ಕ ಅಣ್ಣ ಎಲ್ಲರೂ ಕೂಡ ಒಟ್ಟಿಗೆ ವಾಸ ಮಾಡ್ತಾ ಇದ್ರು. ಅವರ ಇಡೀ ಕುಟುಂಬವೇ ಇದೀಗ ಸರ್ವನಾಶ ಆಗಿದೆ, ಒಂದೇ ಒಂದು ಅಪಘಾತದ ಕಾರಣಕ್ಕಾಗಿ. ಆರಂಭದಲ್ಲಿ ಹೇಳ್ತಾ ಇದ್ರು ಏನೋ ಟೈರ್ ಸ್ಫೋಟಗೊಂಡಿದೆ ಎನ್ನುವಂತ ರೀತಿಯಲ್ಲಿ. ಅದಾದ ಬಳಿಕ ಪೊಲೀಸರಿಂದ ಈ ಕ್ಷಣಕ್ಕೆ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಟ್ರ್ಯಾಕ್ಟರ್ನ ಓವರ್ಟೇಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎದುರುಗಡೆ ಬರ್ತಿದ್ದಂತ ಬಸ್ ಕಾಣಿಸಿಲ್ಲ, ಹೀಗಾಗಿ ಆಕ್ಸಿಡೆಂಟ್ ಆಗಿದೆ ಎನ್ನುವ ರೀತಿಯಲ್ಲಿ. ಯಾಕಲ್ಲಿ ಜನ ಓವರ್ಟೇಕ್ ಮಾಡ್ತಾರೆ? ಈಗ ಸಾರ್ವಜನಿಕರು ಮಾತಾಡ್ತಾ ಇದ್ರು, ಆ ಮಾತನ್ನ ನಾನು ಕೇಳಿಸ್ಕೊಳ್ತಾ ಇದ್ದೆ. ಆ ನ್ಯಾಷನಲ್ ಹೈವೇ ಇದೆಯಲ್ಲ, ತುಂಬಾ ದೂರಗಳ ಕಾಲ ಅದು ತುಂಬಾ ಅಗಲವಾಗಿಲ್ಲ, ತುಂಬಾ ಚಿಕ್ಕದಾಗಿದೆ ನ್ಯಾಷನಲ್ ಹೈವೇ ಆಗಿದ್ರು ಕೂಡ. ಅಲ್ಲಿ ಶಾಸಕರು ಮಾತಾಡ್ತಾ ಇದ್ರು, ನಾವು ಸಂಸದರು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೀವಿ, ಪ್ರಯೋಜನ ಆಗ್ತಿಲ್ಲ, ನಾವು ಪ್ರತಿಭಟನೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ಸಾಲು ಅಪಘಾತ ಆಗ್ತಿದೆ ಎನ್ನುವ ರೀತಿಯಲ್ಲಿ. ಅಲ್ಲಿ ಯಾಕೆ ಹಂಗಾಗುತ್ತೆ ಅಂದ್ರೆ, ಅಥವಾ ಆ ರೀತಿ ಇರುವಂತ ರಸ್ತೆಗಳಲ್ಲಿ ಯಾಕೆ ಹಂಗಾಗುತ್ತೆ ಅಂದ್ರೆ, ಎದುರುಗಡೆ ಯಾವುದೋ ಲಗೇಜ್, ಭಾರಿ ಲಗೇಜ್ ತುಂಬಿಕೊಂಡಿರುವಂತ ಲಾರಿನೋ ಅಥವಾ ಯಾವುದೋ ಒಂದು ಟ್ಯಾಂಕರ್ ಬಂತು, ಅಥವಾ ಇನ್ನೊಂದು ದೊಡ್ಡ ವೆಹಿಕಲ್ ಬಂತು ಅಂತ ಇಟ್ಕೊಳ್ಳಿ, ಅಥವಾ ಟ್ರಾಕ್ಟರ್ ಬಂತು ಅಂತ ಇಟ್ಕೊಳ್ಳಿ, ತುಂಬಾ ಹೊತ್ತು ಕಾರ್ನಲ್ಲಿ ಇದ್ದಂಥವ್ರಿಗೆ ಅದನ್ನು ಫಾಲೋ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಹಜವಾಗಿ ಅವರು ಟೆಂಪ್ಟ್ ಆಗ್ತಾರೆ, ನಾವು ಮುಂದೆ ಹೋಗೋಣ ಎನ್ನುವಂತ ರೀತಿಯಲ್ಲಿ. ಒಮ್ಮೊಮ್ಮೆ ಏನಾಗ್ಬಿಡುತ್ತೆ, ಬ್ಯಾಡ್ ಲಕ್ಕು, ಆ ರೀತಿ ಓವರ್ಟೇಕ್ ಮಾಡೋ ಸಂದರ್ಭದಲ್ಲಿ ಎದುರುಗಡೆ ಯಾವ್ದಾದ್ರು ವೆಹಿಕಲ್ಸ್ ಬಂತು ಅಂತಾದ್ರೆ ಚಿಕ್ಕದಾಗಿರುವಂತ ರಸ್ತೆಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ, ಇಂಥ ಅಪಘಾತ ಆಗ್ಬಿಡುತ್ತೆ. ಹೀಗಾಗಿ ಹೇಳ್ತಾರೋ, ದಯವಿಟ್ಟು ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ದಯವಿಟ್ಟು ಗಮನವನ್ನ ಕೊಡಿ, ಇಲ್ಲ ಅಂತ ಆಗ್ಬಿಟ್ರೆ ಇಂತಹ ದುರಂತಗಳೆಲ್ಲವೂ ಕೂಡ ಸಂಭವಿಸಿ ಬಿಡುತ್ತೆ. ಇಡೀ ಕುಟುಂಬ ಸರ್ವನಾಶ ಅಂದ್ರೆ ಇದು ಸಾಮಾನ್ಯ ಸಂಗತಿಯ? ಆ ಕುಟುಂಬದಲ್ಲಿ ಇನ್ಯಾರಾದ್ರೂ ಉಳ್ಕೊಂಡಿದ್ರೆ ಅವ್ರ ಸಂಬಂಧಿಕರಿಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಅದು ಹೇಗೆ ಬರುತ್ತೋ ಗೊತ್ತಿಲ್ಲ. 2 ದಿನದಲ್ಲಿ 18 ಸಾವು, ಇಂಥ ಘೋರ ದುರಂತ. ಒಂದು ವೇಳೆ ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.